ಇವತ್ತು ನಿನ್ನೆಯಿಂದ ಅಲ್ಲ, 2014-15ರಿಂದ ಎಸ್ ಸರ್ನ ಫಾಲೋ ಮಾಡ್ತೀನಿ, ಎಸ್ ಬಾಸ್ನ ಅಭಿಮಾನಿ ಇದ್ದೀನಿ, ಅವ್ರು ನೋಡಿ ಇನ್ಸ್ಪಿರೇಷನ್ ಆಗೀನಿ. ಸೊ ಅವಾಗಿಂದ ಎಷ್ಟು ಹುಚ್ಚು ಅಭಿಮಾನ ಗೊತ್ತಿಲ್ಲ ನಾನು ಅವಾಗ. ಇಲ್ಲಿ ನೋಡ್ರಿ, ನಾನು 2015-16ರಾಗ 19ರಾಗ ಅವ್ರದ್ದೇನು KGF ಮೂವಿದ ಇನ್ನು ಬಂದಿತ್ತಲ್ಲ, ಅವಾಗ ಇದನ್ನೆಲ್ಲ ಯಾವುದೇ ಒಂದು ವಿಷಯ ಬರಲಿ ಅವ್ರದ್ದೆಲ್ಲ ಕಟ್ ಮಾಡ್ಕೊಂಡು ಈ ಪರ್ಸ್ದಾಗ ಇರ್ತಿದ್ದೆ. 10-12 ವರ್ಷ ಆಯ್ತು ಈ ಪರ್ಸ್ನ ಅಷ್ಟೊಂದು ಜೋಪಾನವಾಗಿರ್ತೀನಿ. ಇವತ್ತಿಗೆ ಕೂಡ ನನ್ನ ಹತ್ರ ಆಯ್ತಿದ್ದ ಒಂಥರ ಕ್ರೇಜಿ ಅನ್ಸುತ್ತೆ. ಅವಾಗ ನಾವು ಹಿಂಗಿದ್ವಿ ಅಂತ ಹೇಳ್ಸಿದ್ದೆ ನೋಡ್ರಿ ಇದು. ಆಮೇಲೆ ಅವ್ರದ್ದು ಮ್ಯಾರೇಜ್ ಆಗಿದ್ದ, ಇದೆಲ್ಲನೂ ಪ್ರತಿಯೊಂದು ಕೂಡ ಅವ್ರದ್ದು ನಾ ಕಟ್ ಮಾಡಿ ಏನು ಪರ್ಸ್ದಾಗ ಇಟ್ಟಿಲ್ಲ. ಒಂಥರ ಹೆಮ್ಮೆ ನನಗೆ ಇದೆಲ್ಲನೂ ಹೇಳ್ತೀನಿ. ಒಂದು ಕಾಂಟ್ರವರ್ಸಿ ಆಗಿತ್ತು ಅವಾಗ. ಏನಂತಂದರೆ 2019ರಾಗಿಲ್ಲ ಚಕ್ ನಾ ಒಂದು ಹುಚ್ಚ ಅಭಿಮಾನಿ ಅನ್ನೋ ಕಾರಣಕ್ಕೆ ಗೊತ್ತಿತ್ತು ಒಬ್ರು ಏನಂದ್ರೆ ನನಗೆ ಇಂಟ್ರೆಸ್ಟ್ ಆಗಿರ್ತಕ್ಕಂಥ ಯಾವ ಹೀರೋಗಳು ಸಾಚಗಳಲ್ಲ, ಯಾರೂ ಸರಿ ಇರಂಗಿಲ್ಲ, ಅವ್ರು ಇವಾಗ ಮದುವೆ ಆಗ್ತಾರೆ, ನಾಳೆ ಮತ್ತೆ ಡಿವೋರ್ಸ್ ಆಗ್ತೈತಿ ಅಂತ ಹೇಳಿ ಮಾತಾಡಿದಾರೆ. ಅವಾಗ ಎಸ್ ಸರ್ ನಾನು ಫಾಲೋ ಮಾಡ್ತಿದ್ದೀನಿ, ಅವ್ರ ಮದುವೆ ಆಗಿತ್ತು. ಸೊ ಅವಾಗ ನಾ ಖಂಡಿತವಾಗಿ ಅವ್ರಿಗೊಂದು ಮಾತು ಹೇಳಿದ್ನಿ, ಏನು ಗೊತ್ತಾನ ಉಳ್ಕೋದಾರ್ದು ನನಗೆ ಗೊತ್ತಿಲ್ಲ, ಆದರೆ ಎಸ್ ಸರ್ದು ಎಲ್ಲರೂ ಡಿವೋರ್ಸ್ ಆತಂದ್ರೆ ನೀವು ಯಾವಾಗ ಹೇಳ್ತಿರಲಿ ಅವಾಗ ಒಪ್ಪರಿ ಕಿವಿ ಕೊದ್ದು ಕೊಡ್ತೀನಿ ಅಂತ ಅವ್ರಿಗೆ ಚಾಲೆಂಜ್ ಹಾಕಿನ್ನೆ. ಸೊ ಅವಾಗಿಂದ ಇಲ್ಲಿವರೆಗೂ ಕೂಡ ನೀವು ನೋಡಾಕ್ತೀರಿ ನಮ್ಮ ಇಂಡಸ್ಟ್ರಿ ಒಳಗೆ ಒಂದು ಒಳ್ಳೆ ಕಪಲ್ ಆಗಿ ಜೀವನ ಮಾಡಾಕತ್ತಾರೆ. ಒಂಥರ ನನಗೆ ಭಾಳ ಹೆಮ್ಮೆ ಆಗುತ್ತೆ. ಅಷ್ಟೊಂದು ನನಗೆ ಅವ್ರ ಮೇಲೆ ನಂಬಿಕೆ, ಅಷ್ಟೊಂದು ಅವ್ರನ್ನ ನಾವು ಫಾಲೋ ಮಾಡ್ತೀವಿ, ನಂಬ್ತೀವಿ. ಇನ್ನೂ ಅವ್ರು ಇನ್ನೂ ಎತ್ತರ ಮಟ್ಟಕ್ಕೆ ಬೀಳ್ಬೇಕಂತಕ್ಕಂಥ ನಮ್ಮ ಆಸೆ. ಈ 2026 ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅವ್ರಿಗೆ. ಒಂಥರ ಎಷ್ಟು ಅಭಿಮಾನಿ ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಆಗುತ್ತೆ, ಖುಷಿ ಅನ್ಸುತ್ತೆ. ನಮ್ಗೆ ಗೊತ್ತೈತಿಲ್ಲ ಅವ್ರು ಯಾವತ್ತೂ ಕೂಡ ಅಭಿಮಾನಿಗಳು ಕೆಳಗೆ ಚೆಂಡು ಹಾಕುವಂಥ ಕೆಲಸ ಮಾಡಂಗಿಲ್ಲ ಅನ್ನೋದು ಗೊತ್ತೈತಿ. ಅದೇ ನಂಬಿಕೆ ನಮಗೆ. ಸೊ ಎಲ್ರಿಗೂ ಒಳ್ಳೇದಾಗಲಿ. ಯಶ್ ಬಾಸ್ ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು.